ಸಮಾಜ ಇಷ್ಟೊಂದು ದುರ್ಬಲ ಆಗ್ತಿರ್ಬೇಕಾದ್ರೆ ಸಮಾಜಕ್ಕೆ ಇವತ್ತು ನೀಡಬ್ದೇವರಂದ್ರೆ ಸಂಸ್ಕಾರ ಪೂರ್ವಕವಾದಂತಹ ಶಿಕ್ಷಣ. ರಾಷ್ಟ್ರೋತ್ಥಾನ ಅಂತ ಹೇಳಿದ್ರೆ ಮುಖ್ಯವಾಗಿ ನನ್ನನ್ನೀಗ ಸೆಳೆದದ್ದು ಅದೊಂದು ಪಂಚಮುಖಿ ಶಿಕ್ಷಣ. ಕ್ವಾಲಿಫಿಕೇಶನ್ ಅಲ್ಲಿ ರ್ಯಾಂಕ್ ಬರಬೇಕು. ನಮ್ಮಲ್ಲಿ ಈವರೆಗೆ ಓದಂತ ಮಕ್ಕಳು ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ, ಡಾಕ್ಟರ್ಸ್ಗಳಿದ್ದಾರೆ, IAS ಆಗಿದ್ದಾರೆ. ಸೊ ನಾನು ಈಗಾಗಲೇ ಹೇಳಿದಾಗೆ ತಪಸ್ಸಾಧನದಲ್ಲಿ ತುಂಬಾ ದೊಡ್ಡ ಸಾಧನೆ ಮಾಡಿದ್ದಾರೆ. pre-KG ಇಂದ 8ನೇ ತರಗತಿಯವರೆಗೂ ಕೂಡ ಯಾರಾದ್ರೂ ಈ ವರ್ಷದಿಂದನೇ ಅಂದ್ರೆ ಈಗ ಮುಂದಿನ ಅಕಾಡೆಮಿಕ್ ಇಯರ್ಗೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಯಾರು ಬೇಕಾದ್ರೂ ಬರಬಹುದು, ಇಲ್ಲಿ ಜಾಯಿನ್ ಆಗಬಹುದು. ಹೌದು, ಸುಮಾರು 25 ರೂಟ್ ಅಲ್ಲಿ ನಾವು ಬಸ್ಗಳನ್ನ ವ್ಯವಸ್ಥೆ ಮಾಡ್ತೀವಿ. ಓಹೋ, ಒಂದು 3/4 ಗಂಟೆ ಅಥವಾ 1 ಗಂಟೆ ಒಳಗಾಗಿ ಉಡುಪಿ ಜಿಲ್ಲೆಯ ಯಾವುದೇ ಭಾಗದಲ್ಲಿದ್ರು ಕೂಡ 3/4 ಗಂಟೆಯಿಂದ 1 ಗಂಟೆ ಒಳಗೆ ಈ ಶಾಲೆಗೆ ಬರಬಹುದು ಅಂತ. ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಉಡುಪಿಯ ಬ್ರಹ್ಮಾವರ ತಾಲೂಕಿನ ಚೇರ್ಕಾಡಿಯಲ್ಲಿದ್ದೇನೆ. ಚೇರ್ಕಾಡಿಯ ಈ ಒಂದು 19 ಎಕರೆ ಜಾಗದಲ್ಲಿ ಭವ್ಯವಾದಂತಹ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಸೊ ಇದು ರಾಷ್ಟ್ರೋತ್ಥಾನ ಸಂಸ್ಥೆಯ ಮುಖ್ಯಸ್ಥರು, ಪ್ರಧಾನ ಕಾರ್ಯದರ್ಶಿ ದಿನೇಶ್ ಹೆಗ್ಡೆ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. 1965ರಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ ಪ್ರಾರಂಭ ಆಯಿತು. ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣದ ಗುರಿ ಇಟ್ಕೊಂಡು ರಾಷ್ಟ್ರೋತ್ಥಾನ ಪರಿಷತ್ತು ಕಳೆದ 60 ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಸಮಾಜ ಬಹಳ ದೊಡ್ಡದಾಗಿ ಬೆಳೀತಾ ಇದೆ, ಆರ್ಥಿಕವಾಗಿಯೂ ಅನುಕೂಲ ಆಗ್ತಾ ಇದೆ, ಎಲ್ಲ ವ್ಯವಸ್ಥೆಗಳು ನಮ್ಮ ದೇಶಕ್ಕೆ ಕೂಡಿಕೊಂಡು ಬರ್ತಾ ಇದೆ. ಆದರೆ ಸಾಂಸ್ಕೃತಿಕವಾಗಿ ಅಥವಾ ನಮ್ಮ ಸಮಾಜದ ಬಗ್ಗೆ ಅಥವಾ ದೇಶದ ಬಗ್ಗೆ ಅನೇಕ ಸಂಗತಿಗಳು ಹಿಂದಿನ ಕಾಲದಲ್ಲಿ ಹೇಗೆ ಮನೆಯಲ್ಲಿ ಸಿಗ್ತಾ ಇತ್ತು ಅಥವಾ ಶಾಲೆಯಲ್ಲಿ ಸಿಗ್ತಾ ಇತ್ತು ಅಥವಾ ಒಂದು ಪರಿಸರದಲ್ಲಿ ಸಿಗ್ತಾ ಇತ್ತು. ಉದಾಹರಣೆಗೆ ಕರ್ನಾಟಕದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡದ, ನಾನು ದಕ್ಷಿಣ ಕನ್ನಡದನೇ ಆದ್ದರಿಂದ ಒಂದು ವಿಷಯ ಹೇಳ್ತೇನೆ. ಇಲ್ಲಿ ಯಕ್ಷಗಾನ ಇರ್ಬೋದು ಅಥವಾ ಬೇರೆ ಬೇರೆ ತಾಳಮದ್ದಳೆಗಳಿರ್ಬೋದು ಅಥವಾ ಇನ್ನೊಂದೇನೋ ಕಾರ್ಯಕ್ರಮಗಳಲ್ಲಿ ಅನೇಕ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಇವತ್ತಿಗೂ ಇದೆಲ್ಲ ಇದೆ. ಆದರೆ ಬರ್ತಾ ಬರ್ತಾ ಮನೆಗಳಲ್ಲಿಯೂ ರಾಮಾಯಣ ಮಹಾಭಾರತ ಕಥೆಗಳನ್ನು ಹೇಳೋದು ಬಿಟ್ಬಿಟ್ರು, ಶಾಲೆಗಳಲ್ಲೂ ಇಲ್ಲ. ಹೀಗೆ ನಮ್ಮ ಸಂಸ್ಕೃತಿಯ ಕೊಂಡಿ ಎಲ್ಲೋ ವೀಕ್ ಆಗ್ತಾ ಇದೆ ಅಥವಾ ದುರ್ಬಲಗೊಳ್ತಾ ಇದೆ ಅಂತ ನಮ್ಗೆ ಅನ್ನಿಸ್ತು. ಅದಕ್ಕೋಸ್ಕರ ಈ ಸಮಾಜ ಅಂದರೆ ಮುಂದುವರೆದಂಥ ಸಮಾಜಕ್ಕೆ ಈ ಸಂಸ್ಕಾರ ತಲುಪಬೇಕು. ಈ ಒಂದು ಸಾಂಸ್ಕೃತಿಕ ಪರಂಪರೆ ಅಥವಾ ಜ್ಞಾನ ಪರಂಪರೆ, ನಮ್ಮ ಋಷಿಮುನಿಗಳು ಮಾಡಿದಂಥ ತ್ಯಾಗ ಮತ್ತು ಅವರು ಕೊಟ್ಟಂಥ ಕೊಡುಗೆ, ಇದೆಲ್ಲವೂ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು. ಏನೋ ಬ್ರಿಟಿಷರಿಂದ ಬಂದಿದ್ದರಿಂದ ಮಾತ್ರ ನಾವು ಎಲ್ಲ ಉದ್ಧಾರ ಆದ್ವಿ ಅಂತ ಹೇಳೋದಕ್ಕಿಂತನೂ ನಮ್ಮ ಇತಿಹಾಸ, ನಮ್ಮ ಮಹಾಪುರುಷರು ಏನೇನು ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ತಿಳ್ಕೊಂಡ್ರೆ ಮಕ್ಕಳಲ್ಲಿ ತನ್ನಿಂತಾನೇ ಗೌರವ ನಿರ್ಮಾಣ ಆಗುತ್ತೆ. ಅವರು ಖಂಡಿತವಾಗಿ ಈ ದೇಶಕ್ಕೆ ಏನಾದರೂ ಸಾಧನೆ ಮಾಡುವಂಥ ಒಂದು ಛಲವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಭಾವಿಸ್ತಾ 2005ರಲ್ಲಿ ನಮ್ಮದು ಮೊದಲನೇ CBSE ಶಾಲೆಯನ್ನು ಪ್ರಾರಂಭ ಮಾಡಿದೆ. ನಮ್ಮ ಪ್ರಯೋಗ ಹೇಗೆ ಅಂದರೆ ಇದು ಇಂಗ್ಲೀಷ್ ಮೀಡಿಯಮ್ಮು, ಆದರೆ ನಮ್ಮ ಭಾರತೀಯ ಸಂಸ್ಕೃತಿ ಇರಬೇಕು, ಇದನ್ನು ನಾವು ಹೆಚ್ಚು ಒತ್ತು ಕೊಡಬೇಕು.